ಅಲ್ಲಿಂದ ಮತ್ತೆ ಸಪರೇಟ್ ಆಗ್ತಾರೆ. ಸಪರೇಟ್ ಆಗ್ತಾರೆ. ಸಪರೇಟ್ ಆದಾಗ್ಲೂ ಆ ಸುಚೇಂದ್ರ ಪ್ರಸಾದ್ ಹತ್ರ ಮಾತಾಡಿದೀನಿ ನಾನು. ಇಷ್ಟ್ರ ಮಟ್ಟಕ್ಕೆ ತಂದಿದ್ಯಲ್ಲಪ್ಪ ನೀನು, ಇವಾಗ ಇಷ್ಟ್ರ ಮಟ್ಟಕ್ಕೆ ತಂದಿದ್ಯಲ್ಲ, ನೀನೇ ಸರಿ ಇಲ್ಲ. ಅವಳಿಗೆ ನೆಮ್ಮದಿನೇ ಇರ್ಲಿಲ್ಲ. ಈ ಅಪ್ಪ ಸುಚೇಂದ್ರ ಪ್ರಸಾದ್ ಅಷ್ಟೇನೆ, ಎಲ್ಲ ಅವಳ ಖರ್ಚಲ್ಲೇ ಮ್ಯಾನೇಜ್ ಮಾಡ್ಕೊಳ್ಳೋದು, ಬ್ಯಾಂಕ್ ಲೋನ್ ತಗೊಂಡು ಅವಳು ಮನೆ ಮಾಡ್ಕೊಳ್ಳೋದು, ಬ್ಯಾಂಕ್ ಸಾಲ ತೀರ್ಸೋದು, ಕೆಲಸ ಮಾಡ್ಬೇಕಲ್ಲ. ಅದಕ್ಕೆ ನಾನು ನೋಡಿರೋದು, ಇಲ್ಲಿಂದ ಎಲ್ಲ ನಾನು ಎತ್ಕೊಂಡು ಹೋಗುವೆ. ಅವಳ ಮಕ್ಕಳಿಗೆ ಅಲ್ಲೇ ಅವ್ರಿಬ್ರು ಶೂಟಿಂಗ್ ಹೋದಾಗ ನಾನು ಅಲ್ಲಿ ಇರ್ಬೇಕಲ್ಲ ಮಕ್ಕಳು ನೋಡ್ಕೊಂಡು. ಹಂಗೆ ಸಂಪಾದನೆ ಮಾಡಿದ್ದೆಲ್ಲ ಅವ್ರು ಎತ್ಕೊಂಡ್ರು. ಹೆಣ್ಮಕ್ಳು ಏನ್ ಮಾಡ್ತಾಳೆ ಹೇಳಿ? ಕೂತ್ಕೊಂಡು ಅರ್ಧ ಗಂಟೆ ಯಪ್ಪ ಪ್ರೀತಿಯಿಂದ ಏನಾದ್ರು ಮಾತಾಡ್ತಾರಾ ಅವಳ ಜೊತೆ? ಅಷ್ಟೇ. ಅಲ್ಲ, ಕೂತ್ಕೊಂಡು ಏನಾದ್ರು ಮಾತಾಡ್ತಾರ ಪವಿತ್ರ ಹತ್ರ? ಇವ್ರಿಗೆ ಬೇಳೆ ಸಾರು ಬೇಕು, ತಿನ್ನೋದು ತರಕಾರಿ ಕುಂಬಳಕಾಯಿ ಮಾತ್ರ, ಮನೇಲಿ ಇನ್ನೇನು ಸಾರು ಮಾಡ್ತಿರ್ಲಿಲ್ಲ. ತಗೊಂಡೋಗಿ ಏನಾದ್ರು ಸಾರು ಕೊಟ್ರೆ ನಾನು ತಿನ್ನಲ್ಲ ಅಂತ ಎದ್ದೋಗ್ತಿದ್ದ ಮಂಚ, ನಾನೇ ನೋಡಿದ್ದೀನಿ. ಏನಿರುತ್ತೆ ಹೇಳಿ ಮತ್ತೆ? ಸತ್ಯ ಏನು ನಡೆಯಲ್ಲ. ಅಯ್ಯಪ್ಪನ ಹತ್ರ ಸತ್ಯ ಹೇಳಿದ್ರೆ ಏನೂ ನಡೆಯೋದಿಲ್ಲ. ಅವಲಕ್ಕಿ ಉಪ್ಪಿಟ್ಟು ತಗೊಂಡೋದ್ರೆ ಅದ್ರಲ್ಲಿ ಈರುಳ್ಳಿ ಹಾಕಿದೀರಾ ಅಂತಾರೆ. ಕಣ್ಣಲ್ಲಿ ನೀರು ಹಾಕ್ತಾಳೆ ನನ್ನ ಮಗಳು. ಅಷ್ಟು ದುಡ್ಕೊಂಬಂದು ಅವಳಿಗೆ ನೆಮ್ಮದಿ ಇಲ್ಲ. ಒಂದು ಹೆಂಡ್ತಿನ ಚೆನ್ನಾಗಿ ನೋಡ್ಕೋಬೇಕಲ್ವಾ? ಹಗಲು ಇರುಳು ದುಡಿತಾಳೆ ಅವಳು. ಒಂದು ಸಣ್ಣದೊಂದು ಆ್ಯಡ್ ಸಿಕ್ಕಿದ್ರು ದುಡ್ಡು ಬರುತ್ತಲ್ಲ ಅಂತ ಕೆಲಸ ಮಾಡ್ತಾಳೆ. ಬ್ಯುಸಿ ಇದ್ದಾಳೆ. ಒಂದು ಹಿಂದಿ ಸಿನಿಮಾ ಮಾಡಿದಾಳೆ, ಬಾಂಬೆಗೆ ಹೋಗಿ 15 ದಿನ ಇದ್ದಾಳೆ. ಬೆಳಗಿಂದ ಅವಳು 5:30 ಹೊರಟ್ರೆ ಆ ಶೂಟಿಂಗ್ ಸ್ಪಾಟ್ ಸಿಗೋದು 12 ಗಂಟೆ ಆಗುತ್ತಂತೆ. ಅಷ್ಟು ದೂರ ಇದೆ ಜರ್ನಿ. ಅಲ್ಲಿಂದ 2 ಅವರ್ಸ್ ಕೆಲಸ ಮಾಡ್ಕೊಂಡು ಮತ್ತೆ ಅದೇ ಜರ್ನಿ ಮಾಡ್ಕೊಂಡು ಅವಳು ಇರೋ ಜಾಗಕ್ಕೆ ಬರೋದು. ಇಷ್ಟೆಲ್ಲ ಕಷ್ಟಪಡೋದು ಯಾರಿಗೆ? ತನ್ನ ಮಕ್ಕಳು ನಾವು ಚೆನ್ನಾಗಿರ್ಬೇಕು ಅಂತ. ಸಾಲ ಮಾಡಿದಾಳೆ, ಬ್ಯಾಂಕ್ ಲೋನ್ ಮನೆ ಮಾಡಿದಾಳೆ ಅಲ್ಲಿ ಆ ರಾಜರಾಜೇಶ್ವರಿ ನಗರದಲ್ಲಿ. ನೀನೇನ್ ಮಾಡ್ತಾ ಇದೀಯ ಕೂತ್ಕೊಂಡು? ಸುಮ್ಮನೆ ಏನೋ ಮಾತಾಡಿ ಒಬ್ಬರನ್ನ ಅಲ್ಲಗೆಳೆಯದೇನೆ ಕೂತ್ಕೊಂಡು. ಎಷ್ಟು ದಿನ ಸಹಿಸ್ಕೊಂಡಿರಕ್ಕಾಗುತ್ತೆ ಹೇಳಿ? ಅವಳು ವಿದ್ಯಾವಂತೆ, ಅವಳು ಓದಿದಾಳೆ, ಅವಳಿಗೆ ಯಾವ್ದು ತಪ್ಪು ಸರಿ ಗೊತ್ತಿದೆ. ಹಾ, ಏನ್ಲ 2 ತಿಂಗಳಲ್ಲಿ ಅವನ್ 2 ತಿಂಗಳ ಜೊತೆಲಿ ಅವನೇ ಬಂದು ಎಲ್ಲ ಕ್ಲಿಯರ್ ಮಾಡ್ಬಿಟ್ಟ. ನನಗ್ ಬೇಡ, ಯಾಕೆಂದ್ರೆ ಇವ್ರು ಚಿತ್ರರಂಗಕ್ಕೆ ಹೋಗ್ತಾರೆ, ಅವ್ರು ಬೇಡ, ನನ್ಗೆ ನನ್ನ ತಾಯಿನ ನನ್ನನ್ನ ನೋಡ್ಕೊಂಡು ಮನೇಲಿ ಇರ್ಬೇಕು ಅಂತ. ಸುಚೇಂದ್ರ ಪ್ರಸಾದ್ ಸಪರೇಟ್ ಆಗ್ತಾರೆ. ಈಗ ಸಪರೇಟ್ ಆಗಿದಾರಲ್ಲ, ಡೈವರ್ಸು ಮಾಡ್ಕೊಂಡಿದ್ದಾಳಲ್ಲ. ಆಗುತ್ತೆ. ಅವರು ಲಿವಿಂಗ್ ಟುಗೆದರ್ ಆದ್ಮೇಲೆ, ಅದು ಅಷ್ಟು ವರ್ಷ ಜೊತೆಲಿ 12 ವರ್ಷ 13 ವರ್ಷ ಜೊತೆಲಿ ಇದ್ಮೇಲೆ ಅದು ಡೈವರ್ಸ್ ಅಂತ ಆಗ್ಲೇಬೇಕು. ಕಾನೂನು ಆ ತರ ಇದೆ. ಮಾಡ್ಕೊಂಡಿದ್ದಾಳೆ ಅವಳು, ಮಾಡ್ಕೊಂಡಿದ್ದಾಳೆ, ಇಲ್ಲೇ ಮೈಸೂರಲ್ಲೇ ಮಾಡ್ಕೊಂಡಿದ್ದಾಳೆ. ಅದನ್ನ ನನ್ಗೆ ಯಾರೋ ಬೇರೆಯವ್ರು ಹೇಳಿದ್ರು. ನಾನು ಅದನ್ನೆಲ್ಲ ಮಕ್ಳ ಹತ್ರ ಕೂತ್ಕೊಂಡು ಮಾತಾಡಲ್ಲ. ಈಗ ಅವರೆಲ್ಲ ದೊಡ್ಡವರಾಗಿದ್ದಾರೆ. ಇವನಿಗೆ 43 44, ಅವಳಿಗೂ 45 46 ಆಗಿದೆ. ಈಗ ಕೂತ್ಕೊಂಡು ನಾನೇನ್ ಅರಿಕತೆ ಮಾತಾಡ್ಲಿ ಇವ್ರ ಹತ್ರ ಅಲ್ವಾ? ನಾನು ಅದೆಲ್ಲ ಕೇಳಕ್ ಹೋಗಲ್ಲ. ಆಮೇಲೆ ಅದರಿಂದ ನನಗೂ ಸರಿಯಾದ ತಿಳ್ಕೊಳ್ಳೋ ಅಂತದ್ ಈಗ ಏನು ನನಗಿಲ್ಲ, ಗೊತ್ತಾಗಿದೆಯಲ್ಲ ಎಲ್ಲ. ಈಗ ಏನ್ ಹೇಳಕ್ ಹೋಗುದು ಹೇಳಿ? ನರೇಶ್ ಜೊತೆ ಮದುವೆ ಆಗಿದಾರಲ್ಲ, ಈಗ ಮದುವೆ ಆಗಿದೆ ಅಂತಾನೆ ಹೇಳಿದಾಳೆ. ಆಯಪ್ಪನೂ ನನ್ಗೆ ಹೇಳಿದ್ರು, ಅಲ್ಲಿಗೆಲ್ಲ ನಾನು ಹೋಗಿದ್ದೆ ಅಂತ ಹೇಳಿದ್ದಾರೆ. ಅಮ್ಮ, ನನಗೆ ನೆಮ್ಮದಿ ಬೇಕು, ಬರೀ ದುಡ್ಡು ಕೊಟ್ಟಿದೊಂದೇ ಆಗಿದ್ದು, ನನ್ನ ಪ್ರೀತಿಯಿಂದ ನೋಡ್ಕೊಳ್ಳೋರ್ ಬೇಕು ಅಂತಾನೆ ಅವಳು ನನಗೆ ಹೇಳಿದ್ದು. ನನಗ್ ಪ್ರೀತಿಯಿಂದ ನೋಡ್ಕೊಳ್ಳೋರ್ ಬೇಕು. ಸುಸ್ತಾಗಿ ನಾನು ಕೆಲಸ ಮಾಡ್ಕೊಂಡ್ ಬಂದಿರ್ತೀನಿ, ಮನೇಲೂ ಬಂದು ನಾನು ದುಡ್ದು ಒಂದೇನೋ ಕಾಫಿನೋ ಏನೋ ಕೊಟ್ರೆ ನನಗಿದ್ ಬೇಡ. ಇವರು ಸುಚೇಂದ್ರ ಪ್ರಸಾದ್ ತುಂಬಾ ಸಾರಿ ನಾನೇ ಅದನ್ನ ಮನೇಲೆ ನೋಡಿದ್ದೀನಿ. ಈ IMA ಜ್ಯುವೆಲರ್ಸ್ ಅಂತ ಬೆಂಗಳೂರಲ್ಲಿ ಇತ್ತಲ್ಲ, ಅದಕ್ಕೆ ಒಂದು 10 ಲಕ್ಷ ಪಾಪ ಇವಳು ಇನ್ವೆಸ್ಟ್ ಮಾಡಿದ್ದಾಳೆ. ಅದನ್ನ ನಾನು ಹೋದಾಗ ನೋಡಿ, ಅಮ್ಮ ಹಾಕ್ಬಿಟ್ರು, ಯಾಕೆ ಹಾಕಕ್ ಹೋದ್ರು ಅಮ್ಮ ಇವರು ಅಂತ ಎಲ್ಲ ಅಂದ್ರು. ಸರಿ, ನಾನು ಯಾಕಮ್ಮ ಆಗ್ತೆ, ನಮ್ಗೆ ಯಾಕೆ ಬೇಕಾಗಿತ್ತು, ಇದೆಲ್ಲ ಸ್ವಲ್ಪ ವ್ಯವಹಾರ ಸರಿ ಇಲ್ಲ, ಹಾಕಿದ್ದೀನಮ್ಮ ಅಂದ್ಲು. ಒಂದಿನ ಟಿವಿಲಿ ಅದು ಬರ್ತಾ ಇತ್ತು, ಅದು ತುಂಬಾ ಜನಕ್ಕೆ ಚೀಟ್ ಆಗಿದೆ ಅಂತ. ಅವತ್ತು ಅವ್ರು ಹೇಳಿದ್ರು ಸುಚೇಂದ್ರ ಪ್ರಸಾದ್, ನಾನು ಹೇಳ್ದೆ ಅಮ್ಮ ಬೇಡ ಬೇಡ ಅಂತ, ನೋಡಿ ಹಾಕ್ಬಿಟ್ಟಿದ್ದಾರೆ ಅಂತ. ಆಗ ನಾನು ಮಗಳು ಶೂಟಿಂಗಿಂದ ಬಂದ್ಮೇಲೆ ಹೇಳಿದೆ, ಅಲ್ಲಮ್ಮ ಯಪ್ಪ ಬೇಡ ಅಂದಾಗ ನೀನ್ ಯಾಕಮ್ಮ ಹಾಕಕ್ ಹೋಗಿದ್ದೆ ಅಂತ. ಅವಳು ಹೇಳ್ತಾಳೆ, ಅಮ್ಮ ಅವರೇ ನನಗೆ ಹಾಕ್ಸಿದ್ದು ಅಂತ. ಯಾಕೆ ಸುಳ್ಳು ಹೇಳ್ತಾರೆ? ಎಷ್ಟು ಸುಳ್ಳನ್ನ ಕೇಳಕ್ಕಾಗತ್ತೆ? ಒಂದೊಂದ್ಸಾರಿ ತಲೆ ಬ್ಲಾಸ್ಟ್ ಆಗ್ಬಿಡ್ತದೆ. ನಾನು ಯಾರ ಜೊತೆ ಇದ್ದೀವಿ, ಕಳ್ಳರ ಜೊತೆ ಇದ್ದೀವ, ಯಾರ ಜೊತೆ ಇದ್ದೀವಿ ಅಂತ ಅನ್ಸುತ್ತಲ್ವಾ? ಅವಾಗ ಅದನ್ನ ನಾನು ಕೇಳಿದೆ, ಈಗ ತಾನೇ ಹೇಳಿದ್ರಲ್ಲ ನೀವು ನಂಗೆ ಗೊತ್ತೇ ಇಲ್ಲ ಅಂತ, ನೀವೇ ಹೋಗಿ ಹಾಕ್ಸಿದ್ದೀರಲ್ಲ. ಇದನ್ನ ಕೇಳ್ತೀನಿ ಅಂತ ನನ್ನ ಹತ್ರ ಮಾತಾಡಲ್ಲ.
ನಾನು ಎದುರಿಗೆ ಕೇಳ್ಬಿಡ್ತೀನಿ, ಇದು ನೀವ್ ಯಾಕೆ ಮಾಡಿದ್ರಿ, ಇದು ಯಾಕೆ ಸುಳ್ಳು ಹೇಳ್ತಿದ್ದೀರಾ ನೀವು ಅಂತ. ಹೇಳೋದೆಲ್ಲ ಬರೀ ಸುಳ್ಳೆ, ಸುಳ್ಳು ಸುಳ್ಳು ಸುಳ್ಳು. ಬಿಟ್ಟು ಬರ್ಬೇಕಾದ್ರೆ ನಿಮ್ಗೆ ಹೇಳಿದ್ರೆ ಯಾರು? ಸುಚೇಂದ್ರ ಪ್ರಸಾದ್ ಅವ್ರು. ಅವಾಗ ಮನೆ ಸ್ವಲ್ಪ ಇದಾಗ್ತಿತ್ತು, ಕ್ಲಾಶ್ ಆಗ್ತಿತ್ತು. ಬಿಟ್ಟು ಬರೋದು, ನಾನು ಅವ್ರ ಜೊತೆ ಇರ್ತೀನಿ ಅದೆಲ್ಲ ನನಗೇನು ಹೇಳಿಲ್ಲ. ನಾನು ಅದನ್ನ ಕೇಳಕ್ಕೂ ಹೋಗಿಲ್ಲ. ಯಾಕೆ ಅಂದ್ರೆ ತುಂಬಾ ಕಿತ್ತಾಡ್ಕೊಂಡು ಇದು ಮಾಡ್ಕೊಳಕ್ ಆಗಲ್ಲ ಅಲ್ವಾ. ಅದು ಅವಳವ್ರ ತೀರ್ಮಾನ. ನಾನೇನೆ ಅವಳು ಈಗ ಎಲ್ಲೋ ಹೊರಡ್ಬೇಕು ಅಂತಾರಮ್ಮ, ಅವ್ರು ಬರಲ್ಲ ಸುಚೇಂದ್ರ ಪ್ರಸಾದ್. ಇಲ್ಲೇ ಇದ್ದೀನಿ ಇಲ್ಲೇ ಇದ್ದೀನಿ ಇಲ್ಲೇ ಇದ್ದೀನಿ ಅಂತ ಲೇಟಾಗಿ ಬರ್ತಾರೆ. ನಾನು ಮಕ್ಕಳು ಎಲ್ಲೋ ಹೋಗ್ಬೇಕು, ಕೊನೆಗೆ ನೀವೇ ಯಾವುದೋ ಟ್ಯಾಕ್ಸಿ ಮಾಡ್ಕೊಂಡು ಹೋಗಿ ಅಂತಾರೆ. ಇದೆಲ್ಲ ಒಬ್ಬರು ಫ್ಯಾಮಿಲಿ ಕರ್ಕೊಂಡು ಹೋಗ್ಬೇಕು, ಮಕ್ಕಳು ಅಷ್ಟೇ ಕಾಯ್ತಾ ಕೂತಿರ್ತಾರೆ, ಬರಲ್ಲ. ಈ ಅಪ್ಪ ಎಲ್ಲೋ ಯಾರ ಹತ್ರ ಮಾತಾಡ್ತಾ ನಿಂತಿರ್ತಾರೆ, ಇಲ್ಲೇ ಇದ್ದೀನಿ, ಗೇಟ್ ಹತ್ರ ಇದ್ದೀನಿ, ಆರ್ಚ್ ಹತ್ರ ಇದ್ದೀನಿ. ಫ್ಯಾಮಿಲಿಲಿ ಒಂದು ಒಗ್ಗಟ್ಟು ಬೇಕಲ್ವಾ. ತಂದೆ ಅದು ನಮ್ಮ ಮಕ್ಕಳನ್ನು ಕರ್ಕೊಂಡು ಹೋಗ್ಬೇಕು, ನೋಡ್ಬೇಕಲ್ವಾ. ಎಷ್ಟು ಅಂತ ತಾಯಿ ಮಾಡ್ತಾಳೆ. ಇದು ಆ ಕಾಲ ಅಲ್ವಲ್ಲ, ಬದಲಾವಣೆ ಆಗಿದೆಯಲ್ಲ. ಅಲ್ಲ, ಈಗ ನರೇಶ್ ಜೊತೆಗೆ ಮದುವೆ ಆಗ್ಬೇಕಾದ್ರೆ ಮದ್ವೆ ಆಗಿರ್ಬೋದು, ಅದು ನನಗೆ ಗೊತ್ತಿಲ್ಲ. ಈಗ ಇವರಿಂದ ಏನೋ ಗೊತ್ತಿಲ್ಲ ನಿಮ್ಗೆ. ಅದು ನಾನು ತಿಳ್ಕೊಂಡಿಲ್ಲ, ನಾನು ಕೇಳಕ್ಕೂ ಆಗಲ್ಲ. ಯಾಕೆಂದ್ರೆ ಅವಳು ನನ್ಗೇನಾದ್ರು ನಿನ್ಗೆ ಯಾಕೆ ಬೇಕಮ್ಮ ಅಂದ್ಬಿಟ್ರೆ, ನಿನ್ಗೆ ಯಾಕೆ ಬೇಕು ಈ ವಿಷಯ ಅಂತ ಕೇಳಿದ್ರೆ, 45 ಅವಳಿಗೂ 46 ಆಯ್ತಲ್ಲ. ಅಲ್ಲ, ಈಗ ನರೇಶ್ ಜೊತೆ ಹೋಗಿದ್ದಾರೆ ಅಂತ ಅಂದ್ಬಿಟ್ಟು ಗೊತ್ತಾದಾಗ ನೀವೆಲ್ಲ ಮಾತಾಡಿದ್ರೆ ಅಲ್ಲ, ನಾನು ಇದು ಬೇಡ ಅಂತಾನೆ ತುಂಬಾ ಸರಿ ಅವಳ ಹತ್ರ ಹೇಳ್ಕೊಂಬಂದಾಗ, ಇದು ಇವರಿಬ್ರಿಗಾಗಿದ್ದ ಕ್ಲಾಶ್ಗಳು ಹೇಳ್ತಿದ್ಲು. ನನಗೆ ನನ್ನ ಜೀವನದಲ್ಲಿ ನನಗೊಂಚೂರು ನೆಮ್ಮದಿ ಬೇಕು, ಬರೀ ನಾನು ದುಡಿಯೋದೇ ಆಗಿದೆ ಅಂತ ಹೇಳ್ತಿದ್ಲು. ಆಮೇಲೆ ಮುಂದಕ್ಕೆ ನಾನು ಏನು ಅವಳನ್ನ ಪ್ರಶ್ನೆ ಮಾಡಲಿಲ್ಲ, ನನಗೆ ಉತ್ತರ ಕೊಡ್ತಾಳೆ. ನಾವು ತಾಯಿ ಆದವಳು ನಾನು ಕೆಳಮಟ್ಟಕ್ಕೆ ಹೋಗ್ಬಾರ್ದು, ನಿನ್ಗೆ ಯಾಕೆ ಬೇಕದು, ನಂದು ಈ ಥರ ಎಲ್ಲ ನಾನು ಕಷ್ಟ ಅನುಭವಿಸಿದ್ ನಿನ್ಗೆ ಹೇಳಿದ್ನಲ್ಲ ನಾನು, ಅಂದ್ರೆ ಏನು ಮಾಡೋದು ಹೇಳಿ. ಈಗ ಅವಳು ಏನು ಹೇಳ್ತಾಳೆ ಕೇಳಿಸ್ಕೊಳ್ಳೋದು, ಹೌದಮ್ಮ ಸರಿ, ಇವನು ಏನ್ ಹೇಳ್ತಾನೆ ಕೇಳಿಸ್ಕೊಳ್ಳೋದು. ಹೀಗೇನು ನಾನು ಸರಿ ಮಾಡೋಕ್ಕಾಗಲ್ಲ, ನಾನೇನು ಮಾಡೋಕ್ಕಾಗಲ್ಲ. ಅವತ್ತು ಇಡೀ ಮೀಡಿಯಾ ಬಂದು ನಿಂತಿರುತ್ತೆ, ನಿಮ್ಮನ್ನು ಪ್ರಶ್ನೆ ಮಾಡ್ತಾರೆ. ನನಗೆ ನನ್ನ ಹತ್ರ ಯಾರು ಬಂದಿಲ್ಲ. ನಾನು ಒಂದ್ಸರಿ ನಮ್ಮ ಸ್ಟೂಡೆಂಟೇ ಯಾರು ಇಲ್ಲಿಯವರು ಬಂದಿದ್ರು, ಮೇಡಮ್ ನಾನು ನಿಮ್ಮ ಸ್ಟೂಡೆಂಟು ಅಂತೇನೋ ಹೇಳಿದ್ರು. ಹೌದಪ್ಪ, ನನ್ನ ಹತ್ರ ನಾನೇನಪ್ಪ ಮಾತಾಡಲಿ, ನೀನು ಪವಿತ್ರ ಹತ್ರನೇ ಮಾತಾಡಬೇಕು, ನೀವೆಲ್ಲ ಹೋಗಿ ಅವ್ರನ್ನೇ ಮೀಟಾಗಿ ಮಾತಾಡಿ, ಇದು ನನ್ನ ಮನೆ, ನೀವು ಯಾರೂ ಇಲ್ಲಿಗೆ ಬರಬೇಡಿ. ನಾನು ಯಾಕೆ ನಿಮ್ಮ ಹತ್ರ ಮಾತಾಡಲಿ, ಪವಿತ್ರ ವಿಷಯ ನಾನು ಯಾಕೆ ಮಾತಾಡಲಿ, ಈಗ ಆದಿ ವಿಷಯ ನಾನು ಯಾಕೆ ಮಾತಾಡಲಿ, ನನ್ನ ವಿಷಯ ಕೇಳಿ ನೀವು, ನನ್ನ ಜೀವನ ಹೇಗಿತ್ತು ಅಂತ. ಅವ್ರ ವಿಷಯ ಮಾತಾಡಕ್ ನನಗೆ ರೈಟ್ಸ್ ಇಲ್ಲ. ಅಲ್ಲ, ಯಾವ್ದಾರ ಒಂದು ಟೈಮಲ್ಲಿ, ಈಗ ಬೇರೆ ತರದಲ್ಲಿ ಕೇಳ್ತೀನಿ, ಯಾವ್ದಾರ ಒಂದು ಟೈಮಲ್ಲಿ ನಿಮ್ ಜೀವನ ಹೆಂಗಾಯ್ತು, ಮಕ್ಳ ಜೀವನ ಹಂಗೆ ಆಯ್ತು ಅಂತ ಭಾವನೆ ಬಂತ ಅಂತ ಅಲ್ಲ, ಆತರ ನನ್ ಕೊರಗಕ್ಕೂ ನನಗೇನಾಗಲ್ಲ. ಈಗ ನಾನು ಈ ತರ ತುಂಬಾ ಜೀವನದಲ್ಲಿ ನಾನು ನೋವು ಅನುಭವಿಸಿ ಈಗ ಹಿಂಗ ಆಯ್ತಲ್ಲ ಅಂದ್ರೆ ನಂಗೆ ಸರಿ ಮಾಡಕ್ಕಾಗತ್ತಾ? ಸುಚೇಂದ್ರ ಪ್ರಸಾದ್ ಜೊತೆ ಇರು ಅಂತ ನಾನು ಹೇಳಿಲ್ವಲ್ಲ ಅಲ್ವಾ, ನಾನು ಹೇಳಿದ್ದೀನಾ? ಇಲ್ಲ. ಮತ್ತೆ ಈಗ ಹಿಂಗ ಯಾಕಾಯ್ತು, ಇದು ಯಾಕಮ್ಮ ಹಿಂಗೆ ಅವ್ರು ಹಿಂಗಂದ್ರು ಅಂದಾಗ ಅದಕ್ಕೆ ಅವಳು ಉತ್ತರ ಹೇಳ್ತಿದ್ಲು. ಇದನ್ನ ಯಾಕೆ ಹಿಂಗ್ ಮಾಡ್ತಿದೀಯಾ ಅದನ್ನ ಕೇಳಿದ್ರೆ, ಅಮ್ಮ ನಿನ್ಗೇನು ಗೊತ್ತಿಲ್ಲ, ನೀವು ಸುಮ್ನಿರು ಅಂತ ಹೇಳ್ತಾಳೆ. ಇವನು ಹಂಗೆ ಹೇಳ್ತಾನೆ. ಮನೇಲಿ ತಂದೆ ಇರ್ಬೇಕು ಒದಿಯಕ್ಕೆ, ತಾಯಿಗೆ ಯಾರು ಬೆಲೆ ಕೊಡಲ್ಲ. ಯಾರತ್ರ ಹೇಳ್ತೀರಾ ಹೋಗಿ? ನಾನೇನ್ ಮಾಡ್ಲಿ, ಹೋಗಿ ನೋಡಕ್ಕಾಗತ್ತಾ, ಅಲ್ಲಿ ಚೆಕ್ ಮಾಡಕ್ಕಾಗತ್ತಾ? ಚೆಕ್ ಮಾಡ್ಲಾ ನಾನು ಹೋಗಿ? ಅದೆಲ್ಲ ನನಗೆ ಮುಗಿದೋಗಿದೆ, ನನಗೆ ಶಕ್ತಿ ಇಲ್ಲ ಈಗ. ಅವ್ರಿಗೆಲ್ಲ ತಿಳುವಳಿಕೆ ವಿದ್ಯೆ ಇದೆಯಲ್ಲ. ಹೌದು, ಬಹಳ ಜನಕ್ಕೆ ಹೇಳಿದೀನಿ, ಬಹಳ ಜನಕ್ಕೆ ಅವ್ರದ್ದು ಜೀವನನೂ ಸರಿ ಮಾಡ್ಕೊಟ್ಟಿದ್ದೀನಿ. ಇವ್ರು ಹೇಳ್ಬೇಕಲ್ಲ, ಮೊದ್ಲು ನಮ್ಮ ಹತ್ರ ಹೇಳ್ಬೇಕಲ್ಲ ನನ್ಗೆ ಹಿಂಗಾಯ್ತು ಅಂತ. ಅದನ್ನ ಹೇಳ್ದೆ ಇದ್ದಾಗ ನಾವೇನ್ ಮಾಡಕ್ಕಾಗುತ್ತೆ ಹೇಳಿ? ಇಲ್ಲ, ನಾನ್ ಕೊರಗಲ್ಲ ಅಷ್ಟೇ. ಈಗ ನೀನ್ ನನ್ ಮಾತು ಕೇಳಲಿಲ್ಲ ಬಿಡಪ್ಪ, ನಿನ್ಗೆ ಯಾವತ್ತಾರ ರಿಯಲೈಸ್ ಮಾಡ್ಕೋತೀಯ ಅಲ್ವಾ? ಈಗ ತಿಳಿದವ್ರು ಯಾರಾದ್ರೂ ನೀವು ಬುದ್ಧಿ ಹೇಳ್ತೀರಲ್ವಾ, ಯಾಕೆ ಹಿಂಗ್ ಮಾಡಿದೆ ಅಂತ ನೀವು ಕೇಳಲ್ವಾ? ನೀವೇನ್ ನನ್ನನ್ ಕೇಳಲ್ಲ, ಏನಮ್ಮ ನೀವೇನ್ ಅವ್ರ ಬುದ್ಧಿ ಹೇಳಿಲ್ವಾ ಅಂದ್ರೆ, ನಿಮ್ಮನೇಲಿ ಇಷ್ಟ ದೊಡ್ಡ ಮಕ್ಳಿದಾರಲ್ಲ, ಅವ್ರು ಮಾತು ಕೇಳ್ತಾರಂತ ನಿಮ್ಗೆ ಗೊತ್ತಿರ್ತಲ್ಲ ಅಲ್ವಾ? ನಾನೇನ್ ಮಾಡ್ಲಿ ಒಂಟಿಯಾಗಿ? ಈ ಅಪ್ಪನಿಂದ ತೊಂದರೆ ಅನ್ಭವಿಸ್ಲಾ, ಇದೆಲ್ಲ ನೋಡ್ಲಾ, ಏನ್ ಮಾಡ್ಲಿ ನಾನು? ನನಗೆ ಕಾಲ್ ನೋವು, ನನ್ನನ್ನು ನೋಡ್ಕೊಳ್ಳ, ಏನ್ ಮಾಡ್ಲಿ ಹೇಳಿ?
ಈಗ ಇದೆಲ್ಲ ಮಾತಾಡೋದ್ರಿಂದನೂ ಏನು ನೋ ಯೂಸ್, ಎಲ್ಲ ಒಂದು ಇದಕ್ಕೆ ಹೊಟ್ಟೋಗಿದೆ, ಏನು ಪ್ರಯೋಜನ ಇಲ್ಲ ಮಾತಾಡೋದ್ರಿಂದ. ಏನೋ ಹಣೆಯಲ್ಲಿ ದೇವರೇ ಬರ್ದಿದ್ನೇನೋ, ಭಗವಂತನೇ ಹಿಂಗ್ ಮಾಡದ್ನೇನೋ.